ಇನ್ನು ನೆಕ್ಸ್ಟ್ ಸ್ಟೋರಿ, ರಾಜಕೀಯದಲ್ಲೂ ಕೂಡ ಕೆಲವು ಲಾಟ್ರಿ ಇರುತ್ತೆ. ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಈ ಲಾಟ್ರಿ ಯಾವತ್ತೂ ಕನಸಲ್ಲೂ ಇಂಥ ಲಾಟ್ರಿ ಹೊಡಿಬಹುದು ಅಂತ ಎಂದೂ ಭಾವಿಸಿದವರಿಗೆ ಹಲವು ಬಾರಿ ಇಂತಹ ಲಾಟ್ರಿ ಹೊಡೆದಿದೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಹಾಗಾದರೆ ಯಾರಿಗೆ ಈ ಬಾರಿ ಕಾಂಗ್ರೆಸ್ ಲಾಟ್ರಿ? ಈಗ ನಮ್ಮ ವೀರೇಂದ್ರ ಹೇಳ್ತಾ ಇದ್ರು ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ ಅಂತ ಹೇಳಿ. ಅದರ ವಿಚಾರ ಒಳನೋಟದಲ್ಲಿ ಏನಿದೆ ನೋಡಿ. ನೋಡಪ್ಪ, ಇದು ಯಾರಿಗ್ ಸಿಗುತ್ತೋ ಅವರಿಗೆ ನಿಜವಾಗ್ಲೂ ಲಾಟ್ರಿ ಹೊಡೆದಂಗೆ. ಆಗ ನಿಜವಾಗ್ಲೂ ಅಬ್ಬಬ್ಬಾ ಲಾಟ್ರಿ, ಕಂಗ್ರಾಚುಲೇಷನ್ ಬ್ರದರ್ ಅಂತ ಹೇಳ್ಬೋದು ಅಂತ ಯಾವುದೋ ಲಾಟ್ರಿ ಹೊಡೆಯೋ ವಿಷಯ ಮಾತಾಡ್ತಾ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನಿವತ್ತು ಮತ್ತೆ ಲಾಟ್ರಿ ಕಂಗ್ರಾಚುಲೇಷನ್ ಅಂತಿದ್ದೀರಾ? ಮತ್ತೆ ಜಮೀರ್ ಕತೆನ ಕೇಳಿದ್ರೆ ಹೇ ಇಲ್ಲಪ್ಪ, ಈ ಕತೆಗೆ ಆ ಟ್ರೋಲ್ ಡೈಲಾಗ್ ಸರಿ ಇದೆ ಅಂತ ಹೇಳ್ದೆ ಅಷ್ಟೇ. ಜಮೀರ್ಗೂ ಈ ಸ್ಟೋರಿಗೂ ಏನ್ ಸಂಬಂಧನೂ ಇಲ್ಲ. ಇದು ನಿಜವಾಗಿಯೂ ಲಾಟ್ರಿ ಹೊಡೆಯೋ ಕತೆ. ಇನ್ನೊಂದು 10 ದಿನದಲ್ಲೇ ಲಾಟ್ರಿ ಹೊಡೆಯುತ್ತೆ ಅಂತ ಪೀಠಿಕೆ ಹಾಕಿದ್ರು ಗೋವಿಂದಣ್ಣ. ಯಾರಿಗೆ ಲಾಟ್ರಿ ಹೊಡೆಯೋದು, ಏನ್ ಕತೆ, ಯಾವ ವಿಷಯ ಮಾತಾಡ್ತಾ ಇದ್ದೀರಿ, ಸ್ವಲ್ಪ ಬಿಡಿಸಿ ಹೇಳಿ ಅಂದಾಗ ಬಾಯ್ ಬಿಟ್ರು ನೋಡಿ MLC ಕತೆ. ವಿಷಯ ಏನಪ್ಪಾ ಅಂದ್ರೆ, ಪರಿಷತ್ತಿನ ಮೂಲಗಳ ಪ್ರಕಾರ ಇದೇ 21ನೇ ತಾರೀಕು ಅಡಗೂರು H ವಿಶ್ವನಾಥ್, ಶಾಂತರಾಮ್ ಸಿದ್ದಿ, ಭಾರತ್ ಶೆಟ್ಟಿ, ತಳವಾರ್ ಸಾಬಣ್ಣ ಹಾಗೂ ರಮೇಶ್ ಬಾಬು ಅವರ MLC ಅವಧಿ ಮುಕ್ತಾಯ ಆಗ್ತಿದೆ. ಈ 5 ಸ್ಥಾನಗಳು ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶನಗೊಂಡ ಸ್ಥಾನಗಳಾಗಿರೋದ್ರಿಂದ ಈಗ ರಾಜ್ಯ ಸರ್ಕಾರವೇ ನಾಮನಿರ್ದೇಶನ ಮಾಡಬೇಕಿದೆ. ಇದಕ್ಕೆ ಆಕಾಂಕ್ಷಿಗಳ ದೊಡ್ಡ ಹಿಂದಿನ ಪಟ್ಟಿಯು ಕ್ವೀನ್ಸ್ ರೋಡಿನ ಕಚೇರಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈ 5 ಸ್ಥಾನಗಳಿಗೆ ಆಕಾಂಕ್ಷಿಗಳು ಯಾರು ಅಂದ್ರೆ, ಕೆಲವೇ ತಿಂಗಳ ಮಟ್ಟಿಗೆ MLC ಆಗಿದ್ದ ರಮೇಶ್ ಬಾಬು ಮತ್ತೆ ಆಯ್ಕೆ ಬಯಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಅವರ ಮಾಧ್ಯಮ ಸಲಹೆಗಾರರಾಗಿದ್ದ KV ಪ್ರಭಾಕರ್, ದಿನೇಶ್ ಅಮೀನ್ ಮಟ್ಟು ಅವರ ಹೆಸರು ಚಾಲ್ತಿಯಲ್ಲಿದೆ. ದಲಿತ ಸಮುದಾಯದಿಂದ H ಆಂಜನೇಯ, ಪರಿಶಿಷ್ಟ ಪಂಗಡದಿಂದ VS ಉಗ್ರಪ್ಪ, ರಾಜ್ಯ ಸರ್ಕಾರದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದ ಚಂದ್ರಮೌಳಿ ಅವರ ಹೆಸರು ಚರ್ಚೆಯಲ್ಲಿದೆ. ಜೊತೆಗೆ VR ಸುದರ್ಶನ್, BL ಶಂಕರ್ ಹಾಗೂ ರಮೇಶ್ ಕುಮಾರ್ ಸೇರಿದಂತೆ ಹಿರಿಯರ ಹೆಸರು ಚಾಲ್ತಿಯಲ್ಲಿದೆ. ಆದ್ರೆ ಇದು ನಾಮನಿರ್ದೇಶನ ಆಗಿರೋದ್ರಿಂದ ಸಮಾಜ ಸೇವೆ ಹೆಸರಲ್ಲಿ ಯಾರಾದ್ರೂ ಒಬ್ರು ರಾಜಕಾರಣಿಯನ್ನ ನಾಮನಿರ್ದೇಶನದ ಪಟ್ಟಿಯಲ್ಲಿ ಸೇರಿಸಬಹುದು. ಆದ್ರೆ ಉಳಿದಂತೆ ಸಿನಿಮಾ, ಕಲೆ, ಪತ್ರಿಕೋದ್ಯಮ, ಕಾನೂನು ಸೇವೆ ಹೀಗೆ ವಿಭಿನ್ನ ಕ್ಷೇತ್ರಗಳಿಂದ ಆಯ್ಕೆ ಮಾಡಬೇಕಾಗಿದ್ದು ಅನಿವಾರ್ಯ ಅಂತ ಪರಿಷತ್ ಮೂಲಗಳು ಹೇಳ್ತಿದ್ದು ನಮ್ಮ ಒಳನೋಟಕ್ಕೆ ಕಂಡಿದೆ.